ಕ್ಷುಲ್ಲಕ ಕಾರಣಕ್ಕೆ ಕಿರಿಕಾಗಿ ನಂತರ ಒಬ್ಬ ಭೂಪ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ ತನ್ನ ಪೌರುಷವನ್ನ ಪ್ರದರ್ಶನ ಮಾಡಲಿಕ್ಕೆ ಲೈಸೆನ್ಸ್ಡ್ ರಿವಾಲ್ವರ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ ವಿಜಯಪುರ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ದುರ್ಗಾದೇವಿ ಜಾತ್ರೆಯಲ್ಲಿ ಎರಡು ಗುಂಪುಗಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಕಿರಿಕಾಗುತ್ತೆ ಈ ವೇಳೆ ಒಬ್ಬ ಮಹಾಪುರುಷ ರಾಮು ಅಂಕಲಗಿ ಅನ್ನೋನು ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ ಈ ಗುಂಡು ಅಲ್ಲೇ ಇದ್ದಂಥ ಬಾಲಕಿಯ ಕಾಲಿಗೆ ತಗಲಿ ಆಕೆ ಜಸ್ಟ್ ಮಿಸ್ ಆಗಿದ್ದಾಳೆ ಪ್ರಾಣಾಪಾಯದಿಂದ ಆಕೆ ಜಸ್ಟ್ ಮಿಸ್ ಆಗಿದ್ದಾಳೆ ಮಹಾರಾಷ್ಟ್ರ ಮೂಲದ ಬಾಲಕಿಯನ್ನ ಈಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗುತ್ತೆ ಬಿಜೆಪಿ ಶಾಲ್ ಬೇರೆ ಹಾಕೊಂಡಿದ್ದಾನೆ ಬಹುಶಃ ಆ ರಾಜಕೀಯ ಹಿನ್ನೆಲೆ ಇದೇನಂತ ನನಗೆ ಅಂತ ಹೇಳಿ ಆ ದರ್ಪದಿಂದ ಈತ ರಿವಾಲ್ವರ್ ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ ಇದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗುತ್ತೆ ಆ ಜಗಳವನ್ನ ಮಾತಿನಲ್ಲೇ ಕಂಟ್ರೋಲ್ ಮಾಡಬೇಕಾಗಿತ್ತು ಅಥವಾ ಪೊಲೀಸರಿಗೆ ಅವರ ಮೊರೆ ಹೋಗಿ ನಂತರ ಅದನ್ನ ತಹಬದಿಗೆ ತರಬೇಕಾಗಿತ್ತು ಆದರೆ ಅದ್ಯಾವುದನ್ನು ಕೂಡ ಮಾಡದೆ ತನ್ನ ರಿವಾಲ್ವರ್ನಿಂದ ನನ್ನ ಹತ್ರ ಗನ್ ಇದೆ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ ನಂತರ ಆ ಗುಂಡು ಈ ಬಾಲಕಿಗೆ ತಗಲಿ ಜಸ್ಟ್ ಮಿಸ್ ಆಗ್ತಾಳೆ ಪ್ರಾಣಾಪಾಯದಿಂದ ಈಕೆ ಜಸ್ಟ್ ಮಿಸ್ ಆಗ್ತಾಳೆ 1ನೇ ತಾರೀಕು ಸರ್ ಆ ಅಗ್ಗಿ ಪುಟ್ಟು ಇತ್ತು ಅಗ್ನಿ ಅಂತ 1ನೇ ತಾರೀಕಿನ ಮುಂದಿರೋ ಅವನಿಗೆ ಏನಾದ್ರು ತಮ್ಮ ತೆಳ ಕುಂದ್ರಪ್ಪ ಅಂತ ಹೇಳಿದೆ ಅವ ಅವಾಗ ಕೂತಾನ್ರಿ ಕೂತು 1 ಗಂಟೆ ಆಗಿಂದ ನಮ್ಮ ಮನೆಗೆ ಹೋಗೋ ಟೈಮ್ದಾಗ ಇಬ್ಬರು ಅಣ್ಣ ತಮ್ಮರು ಬಂದ್ರಿ ನಾ ಕೈ ಹಿಡ್ಕೊಂಡ್ರಿ ನಂದು ಕೈ ಹಿಡ್ಕೊಂಡು ಯಾಕೆ ಕೈ ಹಿಡ್ಕೊತೀಪ್ಪ ಅಂತ ಕೇಳಿದೆ ನನಗೆ ಅಲ್ಲಿ ಏನು ಬೈದೀನಿ ಅಂದ ನನಗೇನು ಬೈದಿಲ್ಲಪ್ಪ ಅಂತ ಹೇಳಿದೆ ತೆಳ ಕುಂದ್ರ ಅಂತ ಹೇಳಿನಿ ಇಷ್ಟೇ ನಾ ಅಂತ ಏನು ಬೈದಿಲ್ಲ ಅಂದ ಅಂದ ನನಗೆ ಅನ್ಬೇಡಪ್ಪ ಅಂತ ಬಳ್ಳಿ ಇಟ್ಟಿಷ್ಟೇ ನಾನು ರೀ ಆ ಹುಡುಗ್ರಿ ಭೀಮಾ ಅನಾನ ಹಿಂಗೆ ಕೈ ಹಿಂಗೆ ತೋರಿಸ್ದ ಅವ್ನಿಗೆ ಅನ್ಬೇಡ ಅಂತ ಕೇಸ ಅನಾನ ಹಂಗೆ ರುಂಡ ಹಿಡ್ದೇ ಬಿಟ್ರೆ ನಂದು ಹಿಡಿದ ಸ್ವಲ್ಪ ತೆಳಗೆ ಬಗ್ಸಿದ ಒಬ್ಬ ಮ್ಯಾಗ ಹೊಡ್ಯಾನ ನಾ ಏನಂದೆ ಅವತ್ತು ಬಿಟ್ಟೆ ಎಲ್ಲರಿಗೂ ಹೇಳ್ಕೊಂಡೆ ದೊಡ್ಡ ಮಂದಿಗೆ ಬಿಟ್ಟೆ ಇವತ್ತು 3ನೇ ತಾರೀಕು ರೀ ನಿನ್ನೆ 2ನೇ ತಾರೀಕು ಜಾತ್ರೆ ಇತ್ತು ಜಾತ್ರೆಗೆ ಏನು ಮಾಡಿರ್ಬೇಡ್ದು ಬಿಟ್ಟೆ ಇವತ್ತು ಮುಂಜಾನೆ ಕೇಳ್ಬೇಕತ್ತ ಅವ್ರು ಮನೆಗೆ ಹೊಂಟೀನಿ ರೀ ಹೋಗೋ ಟೈಮ್ದಾಗ ಅವ್ರು 20 ಮಂದಿನ ಹುಡುಗರು ತಂದು ಒಳಗೆ ಕುಂದ್ರಿ ಸರ್ ಮನ್ಯಾಗ ನನಗೆ ಹೊಡ್ಯಕ್ಕೆ ಪ್ಲ್ಯಾನ್ ಮಾಡ್ಯಾರ ನಾ ಬರೀ ಕೇಳ್ಬೇಕಂತ ಇಟ್ಟೀನಿ ರೀ ಹೊಡ್ಯಕ್ಕೆ ಅವ್ರು ಪ್ಲ್ಯಾನ್ ಮಾಡ್ಯಾರ ಎಲ್ಲ ಕಟ್ಟಿಗೆ ರಾಡ ಕಲ್ಲ ಎಲ್ಲ ರೆಡಿನೇ ಅದಾರ ರೀ ಇನ್ನೂ ಹೋಗಿಲ್ರಿ ನಾವು ಹಂಗೆ ಹಾರಿ ಬಂದೇ ಬಿಟ್ರು ಕಟ್ಟಿಗೆ ತೊಗೊಂಡು ಹೊರ ಬರೋಣ ನಮ್ಮ ತಮಗೆ ಹೊಡೆದು ಬಿಟ್ರಿ ಹೊಡೆನ ನಾವು ಬೇಸುತ್ತೆ ಅದೇ ನನಗೂ ಇಲ್ಲಿ ಬಿತ್ರಿ ಕೈ ಮುರಿದೈತ್ರಿ ದಿನ ಹಿಂದ್ರಗಡೆ ಇವನಿಗೆ ಇದ್ರಲ್ಲಿ ಹೊಡೆದಾರ ವಾಡ್ಲೆ ಇನ್ನೊಬ್ಬ ನಮ್ಮ ಕಾಕನ ಮಗಂದು ಕಣ್ಣಿಗೆ ಪೇಟಾಗೈತ್ರಿ ಅವ ತೆಳಗದನ್ರಿ ಒಂದು 6-7 ಮಂದಿಗೆ ಆಗೈತಿ ಗೋವಿಂದ ಪೂಜಾರಿ ಮಕ್ಕಳು ಗೋವಿಂದ ಪೂಜಾರಿ ಹಳ್ಯಾರಿ ಸಿದ್ದರಾಮಣ್ಣ ಅವ್ರ ಮಕ್ಕಳು ಇಬ್ಬರು ಜನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಈ ರಾಮು ಅಂಕಲಗಿ ಅನ್ನೋ ಆತನಿಗೆ ನನ್ನ ಹತ್ರ ಗನ್ನಿದೆ ಅನ್ನುವಂಥ ಅಹಂಕಾರನ ರಾಜಕೀಯ ಹಿನ್ನೆಲೆ ನಂದು ಅಂತ ಹೇಳಿ ದರ್ಪನ ಏನು ಅಂತ ಈ ಬಾಲಕಿಗೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಗತಿ ಜೊತೆಗೆ ಹೆಂಗೆ ಈ ಜಗಳ ಶುರುವಾಯಿತು ರಾಚಪ್ಪ ರಾಹುಲ್ ಏನಂದ್ರೆ ವಿಜಯಪುರ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರೆ ಕಳೆದ ಅಕ್ಟೋಬರ್ 1ರಂದು ನಡೆದಿತ್ತೆ ಆ ಜಾತ್ರೆ ಅದ್ದೂರಿಯಾಗಿ ನಡೆದಿರ್ತದೆ ಅಂದು ಅಗ್ನಿ ಹಾಯುವ ಕಾರ್ಯಕ್ರಮ ಇರ್ತದೆ ಜೊತೆಗೆ ವಿವಿಧ ಕಾರ್ಯಕ್ರಮಗಳು ಕೂಡ ಧಾರ್ಮಿಕ ಕಾರ್ಯಕ್ರಮ ಇರ್ತದೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಎರಡು ಗುಂಪಿನ ನಡುವೆ ಅಂದ್ರೆ ಪೂಜಾರಿ ಮತ್ತು ಒಡ್ಡರ ಕುಟುಂಬಸ್ಥರ ಮಧ್ಯೆ ಒಂದಿಷ್ಟು ಕ್ಷುಲ್ಲ ಕಾರಣಕ್ಕೆ ಜಗಳ ಆಗಿರುತ್ತೆ ಆ ನಂತರ ಮರುದಿನ ಮಾತ್ರ ಅದನ್ನ ಏನ್ ಮಾಡಿರ್ತಾರೆ ಜಾತ್ರೆ ಕಾರಣಕ್ಕೆ ಸುಮ್ಮನೆ ಇರ್ತಾರೆ ಆದ್ರೆ ಇವತ್ತಿನ ಬೆಳಗ್ಗೆ ಒಂದು ಸಭೆ ಸೇರಿದ ಸಂದರ್ಭದಲ್ಲಿ ಎರಡು ಗುಂಪಿನ ಮಧ್ಯೆ ಒಂದಿಟ್ಟು ಗಲಾಟೆ ಆರಂಭ ಆಗುತ್ತೆ ಗಲಾಟೆ ಆರಂಭ ಸಂದರ್ಭದಲ್ಲಿ ಒಂದು ಗುಂಪಿನಿಂದ ರಾಮು ಅಂಕಲಿಗಿನ ಮೇಲೆ ಒಂದಿಷ್ಟು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನೋ ಕಾರಣಕ್ಕಾಗಿ ಆತ ತನ್ನ ಅನುಮತಿಯೊಂದಿಗೆ ಗನ್ ಇದೆ ಆ ಗಣ್ಣ ತಗೊಂಡು ಗಾಳಿಯಲ್ಲಿ ಗುಂಡು ಹಾರಿಸಲಿಕ್ಕೆ ಮುಂದಾದ ಸಂದರ್ಭದಲ್ಲಿ 3 ಗುಂಡನ್ನು ಹಾರಿಸಿದ್ದಾರೆ ಅದರಲ್ಲಿ ಒಂದು ಗುಂಡು ಮಹಾರಾಷ್ಟ್ರ ಮೂಲದ ಬಾಲಿಕೆ ಪಲ್ಲವಿ ಅಂತೇಳಿ ಮತ್ತು ಅವರ ಕುಟುಂಬಸ್ಥರು ಜಾತ್ರೆಗಿಂದ ಊರಿಗೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಮೇಲೆ ಮಾಳಿಗೆ ಮೇಲ್ಗಡೆ ಅವರು ಒಂದು ಬಟ್ಟೆ ಹಾಕ್ತಕ್ಕ ಸಂದರ್ಭದಲ್ಲಿ ಆ ಬಾಲಿಕೆ ಬಲಗಾಲಿಗೆ ಒಂದು ಗುಂಡು ತಗಲಿ ಪಾಸ್ ಆಗಿ ಹೋಗಿರುವಂತದ್ದು ಈ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಆಕೆ ಪದ್ಮಾ ಅವ್ರ ತಾಯಿ ಕೂಡ ಒಂದು ಆರೋಪ ಮಾಡಿರುವಂತದ್ದು ಒಂದು ಈ ಘಟನೆಗೆ ಕಾರಣ ಆಗಿರುತ್ತಂದ್ರೆ ಎಲ್ಲರಿಗೂ ಒಂದು ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆರೋಪ ಮಾಡಿದರೆ ಹೆಚ್ಚು ಕಡಿಮೆ ಏನಾದ್ರೂ ಒಂದು ಗುಂಡು ಬೇರೆ ಕಡೆ ತಗಲಿದ್ರೆ ಜೀವಕ್ಕೆ ಹಾನಿ ಆದ್ರೆ ಯಾರು ಹೊಣೆ ಅನ್ನುವಂತ ಕೂಡ ಅವರು ತಮ್ಮ ಅಳನ್ನ ತೋಡಿಕೊಂಡ್ರು ಆ ಸಂದರ್ಭದಲ್ಲಿ ಘಟನೆ ಈ ಕ್ಷುಲ್ಲ ಕಾರಣ ಘಟನೆ ಇಷ್ಟು ರೀತಿಯಲ್ಲಿ ಒಂದು ಅಂಕಲಿ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರೆ ಈ ರೀತಿ ಕ್ಷುಲ್ಲ ಕಾರಣಕ್ಕೆ ಈ ರೀತಿ ಒಂದು ದೊಡ್ಡ ಗಲಾಟೆ ಆಗುವ ನಿಟ್ಟಿನಲ್ಲಿ ಇದು ಯಾಕೆ ಆಯಿತು ಅನ್ನೋದು ಕೂಡ ಈಗಾಗಲೇ ಪೊಲೀಸರು ಕೂಡ ಒಂದು ತನಿಖೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ರಾಹುಲ್ ರೈಟ್ ರಾಚಪ್ಪ ಥ್ಯಾಂಕ್ ಯು ಡೀಟೇಲ್ಸ್ಗೆ ಇನ್ನು ಜಾತ್ರೆಯಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಜಗಳ ಶುರು ಆಗುತ್ತೆ ಎರಡು ಗುಂಪುಗಳ ಮಧ್ಯೆ ಅದರಲ್ಲಿ ಒಂದು ಗುಂಪಲ್ಲಿ ಈತ ರಾಮು ಅಂಕಲಗಿ ಕೂಡ ಇದ್ದ ಸೊ ಯಾವಾಗ ಈ ಜಗಳ ಆಗುತ್ತೋ
ಜಗಳ ಯಾವಾಗ ಒಂದು ರೀತಿ ಮಾತಿಗೆ ಮಾತು ಬೆಳೆಯೋ ಥರ ಆಗುತ್ತೋ ಆಗ ಈತ ಏನು ಮಾಡ್ತಾನೆ, ತನ್ನ ಬಳಿ ಇದ್ದಂಥ ಲೈಸೆನ್ಸ್ಡ್ ರಿವಾಲ್ವರ್ನಿಂದ 3 ಗುಂಡನ್ನು ಹಾರಿಸ್ತಾನೆ. ಈಗ ನಮ್ಮ ಪ್ರತಿನಿಧಿ ಹೇಳ್ತಿದ್ದ ಹಾಗೆ ಅದರಲ್ಲಿ ಒಂದು ಗುಂಡು ಈ ಬಾಲಕಿಯ ಕಾಲಿಗೆ ತಗಲುತ್ತೆ, ಜಸ್ಟ್ ಮಿಸ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಕಾಲಿನ ಎಡ್ಜಿಗೆ ಟಚ್ ಆಗೋ ಬದಲು ಗಂಭೀರವಾಗಿ ಆಕೆ ಏನಾದರೂ ಗಾಯಗೊಂಡಿದ್ದಿದ್ರೆ, ಆಕೆಯ ಪ್ರಾಣಕ್ಕೇನಾದರೂ ಅಪಾಯ ಬಂದಿದ್ದಿದ್ರೆ ಯಾರು ಜವಾಬ್ದಾರರು? ಹಾಗಿದ್ರೆ ಈತನ ದರ್ಪ ಅಥವಾ ಈತನ ದೌಲತ್ತು ಯಾವ ರೀತಿ ಇದೆ ನೋಡಿ. ಒಂದು ಸಾರ್ವಜನಿಕ ಸ್ಥಳದಲ್ಲಿ ಲೈಸೆನ್ಸ್ಡ್ ರಿವಾಲ್ವರ್ ಇದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಹೆಂಗೆ ಬೇಕಂದರೆ ಹಾಗೆ ಬಳಸಿ ಯಾರ ಮೇಲಾದರೂ ಅದನ್ನು ಪ್ರಯೋಗಿಸ್ಬೋದಾ? ಸೊ ಈತನ ದರ್ಪ ಹಾಗೂ ದೌಲತ್ತಿಗೆ ಈಗ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಬಾಲಕಿಯ ಕುಟುಂಬಸ್ಥರು ಕೂಡ ಈತನ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಮಗಳಿಗೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಗತಿ? ಇದು ಬಾಲಕಿಯ ಕುಟುಂಬಸ್ಥರ ಆಕ್ರೋಶ. ಹಾಗೂ ಕರೆಕ್ಟ್, ಈತನ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಈತನ ದರ್ಪ ಅಥವಾ ಆ ರೀತಿಯಾಗಿ ಗನ್ ಹಿಡ್ಕೊಂಡು ತಿರುಗಾಡುವಂಥ ಶೋಕಿ ಇದೆಯಲ್ಲ ಅನೇಕ ಭಾಗದಲ್ಲಿ, ಆ ಶೋಕಿಗೆ, ಆ ಒಂದು ಟ್ರೆಂಡ್ಗೆ ಕಡಿವಾಣ ಬೀಳಲೇಬೇಕು. ಸೊ ಈಗ ಇವೇನು ದೃಶ್ಯವನ್ನು ಗಮನಿಸ್ತಾ ಇದ್ರಿ, ಈ ಜಾತ್ರೆಯಲ್ಲಿ ಆ ಬಾಲಕಿಯ ಕುಟುಂಬಸ್ಥರು, ಆಕೆಯ ಸಂಬಂಧಿಕರು, ಜೊತೆಗೆ ಈ ರಾಮು ಅಂಕಲಗಿ ಎನ್ನುವಾತನ ಹಿಂಬಾಲಕರು ಎಲ್ಲರೂ ಕೂಡ ಇದೇ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ತುಂಬ ಕಲರ್ಫುಲ್ ಆಗಿ ಜಾತ್ರೆಯನ್ನು ಆಚರಿಸ್ತಾ ಇದ್ರು. ಆದರೆ ಏಕಾಏಕಿ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಆಗುತ್ತೆ. ಆದರೆ ಆ ಜಗಳ ವಿಕೋಪಕ್ಕೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ, ಆಪೋಸಿಷನ್ ಗ್ಯಾಂಗನ್ನು ಎದುರಿಸೋದಕ್ಕೋ ಅಥವಾ ನನ್ನ ಹತ್ರ ರಿವಾಲ್ವರ್ ಇದೆ ಅಂತ ಹೇಳಿ ಅವ್ರನ್ನ ಭಯಪಡಿಸೋದಕ್ಕೋ 3 ಗುಂಡನ್ನು ಹಾರಿಸ್ತಾನೆ. ಅದರಲ್ಲಿ ಒಂದು ಗುಂಡು ಈ ಬಾಲಕಿಯ ಕಾಲಿಗೆ ತಗಲಿರೋದು. ಮಹಾರಾಷ್ಟ್ರ ಮೂಲದ ಬಾಲಕಿ ಈಕೆ ಕೂಡ ಜಾತ್ರೆಗೆ ಬಂದಿರ್ತಾಳೆ ತನ್ನ ಸಂಬಂಧಿಕರೊಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ. ಸೊ ಆಗ ಆ ಗುಂಡು ಈ ಬಾಲಕಿಯ ಕಾಲಿಗೆ ತಗಲುತ್ತೆ. ಬಟ್ ಯಾವುದೇ ಥರದ ಪ್ರಾಣಾಪಾಯ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಡಾಕ್ಟರ್ಸ್ ನೀಡಿದ್ದಾರೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಯಾರು ಜವಾಬ್ದಾರಿ? ಇದು ಬಾಲಕಿಯ ಕುಟುಂಬದ ಆಕ್ರೋಶಕ್ಕೆ ಕಾರಣವಾಗಿರೋದು.